ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸಮಾವೇಶದ ಮೂಲಕ ಕಾಂಗ್ರೆಸ್ ರಣಕಹಳೆ. ಬಿಜೆಪಿಯವರು ಸಂಸತ್ನಲ್ಲಿ ಗಾಂಧೀಜಿಗೆ ಅವಮಾನ ಮಾಡಿದ್ದಾರೆಂದು ಕಿಡಿ. ಬಿಜೆಪಿಯವರು ನೆಹರು ಅಂಬೇಡ್ಕರ್ ಮಧ್ಯೆ ಜಗಳ ಹಚ್ಚೂರು ಎಂದ ಖರ್ಗೆ. ಇದೆಲ್ಲವನ್ನ ನೋಡೋಣ ಕಾಂಗ್ರೆಸ್ ಸಮಾವೇಶ ನ್ಯೂಸ್ ಟಾಪ್ನಲ್ಲಿ. 100 ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿತ್ತು. ಅದೇ ಸ್ಥಳದಲ್ಲಿ ನಿನ್ನೆ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಹೆಸರಿನಲ್ಲಿ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಂಸದೆ ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸರ್ಕಾರದ ಸಚಿವರು ಭಾಗಿಯಾಗಿದ್ದರು. ಅನಾರೋಗ್ಯದ ಹಿನ್ನೆಲೆ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಲಿಲ್ಲ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಗಾಂಧಿ ಸಂವಿಧಾನ ವಿಚಾರವಾಗಿ ಕೇಂದ್ರ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಸತ್ನಲ್ಲಿ ಅವಮಾನ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಅಮಿತ್ ಶಾ ಅವರು ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದಾರೆ. ದೇಶಕ್ಕಾಗಿ ಹೋರಾಡಿದ, ಬಲಿದಾನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಾರೆ ಅಂತಂದ್ರು. बाबा साहेब अंबेडकर जी जैसे गरीबों के मसीहा का संसद में अपमान होगा. उनका अपमान करके देश के गृह मंत्री ने लोकतंत्र का अपमान किया है. ಬಿಜೆಪಿಯವರು ಆರ್ಎಸ್ಎಸ್ನವರು ಸಂವಿಧಾನ ಸುಟ್ರು ಅಂತ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ರು. ಬಿಜೆಪಿ ನಮ್ಮಲ್ಲೇ ಜಗಳ ತಂದಿಡೋ ಕೆಲಸ ಮಾಡ್ತಿದೆ. ನೆಹರು ಅಂಬೇಡ್ಕರ್ ಮಧ್ಯೆ ಜಗಳ ತಂದಿಡೋ ಕೆಲಸ ಮಾಡಿದ್ರು. ಅಂಬೇಡ್ಕರ್ ಬೆಳಗಾವಿಯಲ್ಲಿ ಬಹಿಷ್ಕೃತ ಹಿತಕರ್ಣಿ ಸಭೆ ಮಾಡಿದ್ರು. ಅಂಬೇಡ್ಕರ್ ಅನ್ನ ಕಾಂಗ್ರೆಸ್ ಸೋಲಿಸಿದೆ ಎಂಬ ಬಿಜೆಪಿ ಆರೋಪ ಸುಳ್ಳು ಅಂತ ಖರ್ಗೆ ಕಿಡಿಕಾರಿದ್ರು. ಬಾಬಾ ಸಾಹೇಬ್ರ ಮೂರ್ತಿ ಸುಟ್ಟಂತವ್ರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುತ್ಥಳಿ ಸುಟ್ಟಂತವ್ರು ಯಾರು ಇದ್ರೆ ಅದು ಬಿಜೆಪಿದವರು, ಆರ್ಎಸ್ಎಸ್ ದವರು, ಹಿಂದೂ ಮಹಾಸಭಾ. ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕೂಡ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಗಾಂಧಿಯನ್ನ ಹಿಂದೂ ವಿರೋಧಿ ಅಂತ ಬಿಜೆಪಿಯವರು ಹೇಳ್ತಾರೆ. ಗೋಡ್ಸೆ ಗುಂಡು ಹೊಡೆದಾಗ ಹೇ ರಾಮ್ ಅಂದಿದ್ರು. ಗಾಂಧಿಯವರು ಅಪ್ಪಟ ಹಿಂದೂ, ಅವರು ಹಿಂದೂ ವಿರೋಧಿ ಅಲ್ಲ, ಕಾಂಗ್ರೆಸ್ನವರು ಸಂವಿಧಾನ ಪರವಾಗಿದ್ರು ಅಂತ ಸಿಎಂ ಹೇಳಿದ್ರು. ಅವರು ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದ್ರು, ಸಂವಿಧಾನವನ್ನು ಕೂಡ ವಿರೋಧ ಮಾಡಿದ್ರು. ಕಾರಣ ಯಾಕಪ್ಪ ಅಂತಂದ್ರೆ ಆರ್ಎಸ್ಎಸ್ ನ ಸಿದ್ಧಾಂತವನ್ನ ಬಾಪೂಜಿಯವರು ವಿರೋಧ ಮಾಡ್ತಾ ಇದ್ರು. ಇದಕ್ಕೂ ಮುನ್ನ ಸುವರ್ಣಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆ ಅನಾವರಣಗೊಳಿಸಲಾಯಿತು. ಗಾಂಧೀಜಿಯವರ ಇತಿಹಾಸದ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದ್ರು. ಇದರ ಜೊತೆಗೆ ಕಾಂಗ್ರೆಸ್ ನಾಯಕರು ಶಕ್ತಿ ಪ್ರದರ್ಶನದ ಜೊತೆಗೆ ಬಿಜೆಪಿ ವಿರುದ್ಧವೂ ಗುಡುಗಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಬಿಜೆಪಿ ನಾಯಕರು ಸಮಾವೇಶವನ್ನೇ ಟೀಕಿಸಿದ್ರು. ನಕಲಿ ಗಾಂಧಿಗಳ ಸಮಾವೇಶ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕೈ ನಾಯಕರು ಕೌಂಟರ್ ಕೊಟ್ರು. ಮತ್ತೆ ಈ ಜಾತ್ರೆ ಏನ್ ಮಾಡ್ತಾ ಇದಾರೆ, ಇದು ಕರ್ನಾಟಕದಲ್ಲಿ 60% ಕಮಿಷನ್ ವಸೂಲಿ ಮಾಡ್ತಾ ಇದಾರಲ್ಲ, ಆ ಜಾತ್ರೆ. ಹೌದು, ಖಂಡಿತ ಜಾತ್ರೆ ಮಾಡ್ತಾ ಇದ್ದೀವಿ. ಖಂಡಿತ ಜಾತ್ರೆ, ಯಾರಿಲ್ಲ ಅಂತ ಹೇಳಿದ್ರು. ಜಾತ್ರೆ ಮಾಡೋದು ಎಂತಕ್ಕೆ? ಶುಭವಾಗ್ಲಿ. ಈಗ ನಮ್ಮ ಸಂಕ್ರಮಣ ಇದ್ರೆ ಹೊಸ ಉರುಪು, ಹೊಸ ಉದ್ದೇಶ, ಹೊಸ ಆವಿಷ್ಕಾರ. ಈಗಿನ ಕಾಂಗ್ರೆಸ್ನವರು ರಾತ್ರಿಯೆಲ್ಲ ಕುಡಿದು ಬೆಳಗ್ಗೆ ಸಮಾವೇಶಕ್ಕೆ ಬರ್ತಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಕಾಲೆಳೆದಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ನಿಂದ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಎಂಬ ಘೋಷವಾಕ್ಯ ಹೇಳ್ತಿದ್ದಾರೆ. ಈ 3 ಘೋಷವಾಕ್ಯಕ್ಕೂ ಕಾಂಗ್ರೆಸ್ ಪಕ್ಷ ವಿರುದ್ಧವಾಗಿದೆ. ಹಿಂದಿನ ಕಾಂಗ್ರೆಸ್ ಪಕ್ಷದ ನಾಯಕರು ಮದ್ಯಪಾನ ಮಾಡ್ತಿರ್ಲಿಲ್ಲ. ಈಗಿನ ಕಾಂಗ್ರೆಸ್ನವರು ರಾತ್ರಿಯೆಲ್ಲ ಕುಡಿದು ಬೆಳಗ್ಗೆ ಸಮಾವೇಶಕ್ಕೆ ಬರ್ತಾರೆ ಅಂತ ಕಿಡಿಕಾರಿದ್ರು. ಆವತ್ತಿನ ಗಾಂಧಿ ಕಾಂಗ್ರೆಸ್ ಯಾರು ಮದ್ಯಪಾನ ಮಾಡ್ತಿದ್ರೋ ಅವರು ಕಾಂಗ್ರೆಸ್ ಸದಸ್ಯರಾಗುವ ಹಾಗಿರ್ಲಿಲ್ಲ. ಇವತ್ತಿನ ಕಾಂಗ್ರೆಸ್ನವರು ರಾತ್ರಿ ಇಡೀ ಕುಡಿದು ಮಲಗಿದ್ದು ಬೆಳಗ್ಗೆ ಸಮಾವೇಶ ಮಾಡ್ತಾರೆ. ಬಿಜೆಪಿ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯವರಿಗೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನೂ ಬರಲ್ಲ. ಸರ್ಕಾರದ ಕಾರ್ಯಕ್ರಮ ಟೀಕೆ ಮಾಡೋದು ಬಿಜೆಪಿಗೆ ಕಾಮನ್. ಬಿಜೆಪಿಯವರು ಗಾಂಧೀಜಿಯನ್ನ ಒಪ್ಪೋದಿಲ್ಲ ಅಂದ್ರು. ನಾವು ನಕಲಿ ಗಾಂಧಿ ಅಂದ್ರೆ ಅವ್ರ ಅಸಲಿ ಗಾಂಧಿ ಅಂತ. ಅವ್ರ ಗಾಂಧಿನೇ ಒಪ್ಪಲ್ಲ. ಅವರು ಗಾಂಧಿನ ಒಪ್ತಾರ ಬಿಜೆಪಿಯವರು? ಗಾಂಧೀಜಿಯವ್ರನ್ನ ಒಪ್ತಾರೇನ್ರಿ ಬಿಜೆಪಿಯವರು? ಈಗ ಏನಾಗಿದೆ ಅವರಿಗೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ, ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಅದನ್ನೇ ಟೀಕೆ ಮಾಡ್ತಕ್ಕಂಥದ್ದು ಅದು ಕಾಮನ್ ಆಗಿದೆ. ಗಾಂಧಿ ಭಾರತ ಸಮಾವೇಶಕ್ಕೆ ಕೋಟ್ಯಂತರ ಹಣ ವೆಚ್ಚ ಮಾಡಿದ್ದಾರೆ. ಗಾಂಧೀಜಿ, ಅಂಬೇಡ್ಕರ್, ಸಂವಿಧಾನವನ್ನ ಈಗ ನೆನಪಿಸಿಕೊಳ್ತಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಕೆಂಪು ಪುಸ್ತಕ ಹಿಡಿದು ಬೀದಿಯಲ್ಲಿ ತಿರುಗ್ತಾ ಇದ್ರು.
ನಮ್ಮ ಸಂವಿಧಾನಕ್ಕೆ ಯಾರಿಂದ ಅಪಚಾರವಾಗಿದೆ ಅಂತಂದ್ರು. ಜೈ ಭೀಮ್ ಅಂತಲೂ ಅಂತ ಇದ್ದೀರಿ, ಅಂಬೇಡ್ಕರ್ ಹೆಸರನ್ನು ನೆನೆಸ್ಕೊತಾ ಇದ್ದೀರಿ, ಸಂವಿಧಾನವನ್ನು ಹಿಡ್ಕೊಂಡಿದ್ದೀರಿ. ಏನೋ ರಾಹುಲ್ ಗಾಂಧಿ ಅವರು ಕೆಂಪು ಕವರ್ನ ಸಂವಿಧಾನ ಹಿಡ್ಕೊಂಡು ಬೀದಿಲೆಲ್ಲ ನಿಂತ್ಕೊಂಡು ಹೇಳ್ಕೊಂಡು ಬಂದಿದ್ದಕ್ಕೆ ಈಗ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಅಲ್ಲಿ ನೋಡಿದೆ. ಆರ್ಎಸ್ಎಸ್ ಬಿಜೆಪಿಯವರು ಯಾವಾಗಲೂ ದಲಿತ ವಿರೋಧಿಗಳು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಬಡವರು, ರೈತರು, ಕೂಲಿ ಕಾರ್ಮಿಕರ ಬಗ್ಗೆ ಬಿಜೆಪಿಯವರಿಗೆ ಚಿಂತೆ ಇಲ್ಲ. ಗಾಂಧಿ ಕುಟುಂಬಕ್ಕೆ ಮೋದಿ, ಶಾ ಹಾಗೂ ಚಮಚಾಗಳು ಬೈತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಗಾಂಧಿ ಕುಟುಂಬಕ್ಕೆ ಈ ಶಾನು ಬೈತಾನೆ, ಮೋದಿನೂ ಬೈತಾನೆ, ಕೆಲವು ಅವ್ರ ಚಮಚಾಗಳು ಬೈತಾರೆ. ಅರೆ ನೀವು ಮಾಡಿ ತೋರಿಸ್ರಪ್ಪ.